ನಮಸ್ಕಾರ ಪ್ರಿಯ ವೀಕ್ಷಕರೇ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮೋ ನಮಃ. ನಿಮಗೆಲ್ಲರಿಗೂ ಮಂಗಳ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನೋಡಿ, ಇವತ್ತಿನ ಹೇಳುವಂತಹ ವಿಷಯ ಏನಂತಂದ್ರೆ, ತುಲಾ ರಾಶಿಯವರಿಗೆ ಏನು ಸಂತೋಷ, ಏನು ನೆಮ್ಮದಿ, ಏನು ಖುಷಿ ವಿಚಾರ, ಏನು ಹ್ಯಾಪಿ ಜೀವನ. ಈ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ತುಲಾ ರಾಶಿಯವರಿಗೆ ಕಟ್ಟಿಟ್ಟ ಬುತ್ತಿ ಯಾವುದು ಅಂದ್ರೆ ಹ್ಯಾಪಿ, ಅಂದ್ರೆ ಸಂತೋಷವಾಗಿರ್ತಕ್ಕಂಥದ್ದು. ತುಲಾ ರಾಶಿಯವರಿಗೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನ ಈ 2 ತಿಂಗಳಲ್ಲಿ ರೂಪಿಸಿಕೊಳ್ತಾರೆ. ಅದೆಷ್ಟು ಖುಷಿಯಾಗಿರ್ತಾರೆ ಅಂತಂದ್ರೆ ನಾವು ಸಹಿತ ನೀವು ಸಹಿತ ಊಹಿಸಲಾಗದಷ್ಟು ಖುಷಿಯನ್ನ ಈ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ತುಂಬಾ ಅದ್ಭುತವಾಗಿರ್ತಕ್ಕಂಥದ್ದು ಜೀವನವನ್ನ ಕಟ್ಟಿಕೊಳ್ತಕ್ಕಂಥದ್ದು ತುಲಾ ರಾಶಿಯವರಾಗಿರ್ತಕ್ಕಂಥದ್ದು. ಏನ್ ಗುರುಗಳ ಇಷ್ಟೊಂದು ಖುಷಿಯಿಂದ ಹೇಳ್ತಾ ಇದ್ದೀರಾ ತುಲಾ ರಾಶಿಯವರದು ಅಂತಂದ್ರೆ, ನಾನೇ ಎಷ್ಟು ಖುಷಿ ಆಗಿದ್ದೀನಿ ಅಂತಂದ್ರೆ, ಇನ್ ತುಲಾ ರಾಶಿಯವರು ಎಷ್ಟು ಖುಷಿ ಆಗ್ತಾರೆ ಇದನ್ನ ನೋಡಿದ್ರೆ, ಇದನ್ನ ಕೇಳಿದ್ರೆ ಅಂತಂದ್ರೆ, ನಿಮಗೆ ಶನಿ ಬದಲಾವಣೆಗಳಾಗ್ತಾ ಇದ್ದಾನೆ, ರಾಹುಕೇತು ಬದಲಾವಣೆಗಳಾಗ್ತಾ ಇದ್ದಾನೆ, ಗುರು ಬದಲಾವಣೆ ಆಗ್ತಾ ಇದ್ದಾನೆ. ತುಲಾ ರಾಶಿಯವರಿಗೆ ಏನೆಲ್ಲ ಶುಭ ಕಾರ್ಯಗಳು ನಡೀತಾವೆ, ಏನೆಲ್ಲ ಅದ್ಭುತವಾಗಿರ್ತಕ್ಕಂಥ ಜೀವನವನ್ನ ಸಿದ್ಧಿಪಡಿಸ್ಕೊಳ್ತಾರೆ ಅಂತಕ್ಕಂಥದ್ದನ್ನ ನೋಡೋಣ ಬನ್ನಿ. ತುಲಾ ರಾಶಿಯವರಿಗೆ ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಗುರು ಅಂತಕ್ಕಂಥದ್ದು ಬದಲಾವಣೆಗಳಾಗ್ತಾ ಇದ್ದಾನೆ. ತುಂಬಾ ಚೆನ್ನಾಗಿ ಜೀವನವನ್ನ ಸುಂದರವಾಗಿ ಅದ್ಭುತವಾಗಿ ಜೀವನವನ್ನ ಕಟ್ಕೊಳ್ತೀರಾ. ಮತ್ತೆ ಅನ್ಬೋದು ಸಣ್ಣ ಪುಟ್ಟ ಏನೋ ಬದಲಾವಣೆಗಳಾಗ್ಬೋದು, ಸಣ್ಣ ಪುಟ್ಟಗಳೆಲ್ಲ ಏನಾಗ್ತದಂದ್ರೆ, ತುಲಾ ರಾಶಿಯವರಿಗೆ ಎಷ್ಟು ಸಂತೋಷ ಸಿಹಿ ಸುದ್ದಿ ಅಂತಂದ್ರೆ, ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಈ ತುಲಾ ರಾಶಿಯವರು ನೀವ್ ಹೇಳ್ಬೋದು, ಗುರುಗಳ ನಿಮ್ ತುಲಾ ರಾಶಿ ಅಲ್ಲ, ತುಲಾ ರಾಶಿಯವರಿಗೆ ಅಷ್ಟು ಈ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಅದ್ಭುತವಾಗಿರ್ತಕ್ಕಂಥ ತುಂಬಾ 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 ಅಂತಂದ್ರೆ ಒಳ್ಳೆಯ ಸಿಹಿ ಸುದ್ದಿ ಆಗಿರ್ತಕ್ಕಂಥದ್ದು. ಅಂತಂದ್ರೆ 5 ವರ್ಷಗಳಿಂದ ತುಂಬಾ ಕಷ್ಟ ಪಡ್ತಕ್ಕಂಥವ್ರು, ತುಂಬಾ ನೋವನ್ನ ಪಡ್ತಕ್ಕಂಥವ್ರಿಗೆ ಶನಿಯಿಂದ ದೂರ ಆಗ್ತಕ್ಕಂಥದ್ದು. ಇದು 1 ವರ್ಷ ಗುರುಬಲ ಪ್ರಾರಂಭವಾಯ್ತು ಅವರಿಗೆ. ಮತ್ತೆ ಯಥೇಚ್ಛವಾಗಿ ಶನಿ ಕಾಟ ಇರೋದಿಲ್ಲ ಅವರಿಗೆ. ಮತ್ತೆ ಯಾವುದೇ ಒಂದು ಶನಿಯಿಂದ ಭಯ ಕಿರಿಕಿರಿ ಯಾವುದೂ ಇರುವುದಿಲ್ಲ. ಇನ್ನೊಂದ್ ಕಡೆ ಗುರುಬಲವನ್ನ ಕೊಡ್ತಕ್ಕಂಥದ್ದು, ಗುರುಬಲ ಪ್ರಾರಂಭವಾಗ್ತಕ್ಕಂಥದ್ದು. 1 ವರ್ಷಗಳ ಕಾಲ ಯಥೇಚ್ಛವಾಗಿ ಗುರುವಿನ ಅನುಗ್ರಹವನ್ನ ನಿಮ್ಗೆ ಕೊಡುವಂಥದ್ದು. ತುಲಾ ರಾಶಿಯವರಿಗೆ ಈ 6ನೇ ತಾರೀಕಿನಿಂದ ಅಂದ್ರೆ ಜೂನ್ 6ನೇ ತಾರೀಕು ನೀಚ ಸ್ಥಾನದಿಂದ ನೋಡಿ, ಕುಜ ನೀಚ ಸ್ಥಾನದಿಂದ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾನೆ. ಅಂದ್ರೆ 11ನೇ ಮನೆಗೆ ಬರುವಂತದ್ದು. ಇದು ಒಂದು ಪ್ಲಸ್ ಪಾಯಿಂಟ್ ನಿಮಗೆ. 2ನೇ ಪ್ಲಸ್ ಪಾಯಿಂಟ್ ಅಂದ್ರೆ, ನಿಮ್ಮ ರಾಶಾಧಿಪತಿಗೆ ಮಿತ್ರನಾಗಿರ್ತಕ್ಕಂತಹ ಬುಧ 8ನೇ ಮನೆಯಿಂದ 9ನೇ ಮನೆಗೆ ಭಾಗ್ಯಸ್ಥಾನಕ್ಕೆ ಬರ್ತಾ ಇದ್ದಾನೆ. ಇದು 2ನೇ ಬಲ ನಿಮಗೆ. 3ನೇ ಬಲ ಏನಂತಂದ್ರೆ, ಲಾಭಸ್ಥಾನದ ಅಧಿಪತಿ ಆಗಿರ್ತಕ್ಕಂಥ ಸೂರ್ಯ 8ನೇ ಮನೆಯಿಂದ 9ನೇ ಮನೆಗೆ ಬರ್ತಕ್ಕಂಥದ್ದು. ಇದು ದೊಡ್ಡ ಮಹಾಬಲವಾಗಿರ್ತಕ್ಕಂಥ ಅಂದ್ರೆ ದೊಡ್ಡ ಬಲವಾಗಿರ್ತಕ್ಕಂಥದ್ದು. ಇದು ಒಂದು 15ನೇ ತಾರೀಕಿನ ನಂತರ ತುಂಬಾ ವ್ಯತ್ಯಾಸಗಳನ್ನ ಕಾಣ್ತೀರಾ. ನಿಮ್ಮ ಜೀವನದಲ್ಲಿ ತುಂಬಾ ವ್ಯತ್ಯಾಸಗಳನ್ನ ಕಾಣುವಂಥದ್ದು. ಆದ್ರೆ ಬುಧ ತುಂಬಾ ದಿನ ನಿಲ್ಲೋಲ್ಲ. ಆದ್ರೆ 22ನೇ ತಾರೀಕು ಬುಧ ಮತ್ತೆ ಚೇಂಜ್ ಆಗಿ 10ನೇ ಮನೆಗೆ ಬಂದು ಬಿಡ್ತಾನ. 29ನೇ ತಾರೀಕು ಶುಕ್ರ ಸ್ವಕ್ಷೇತ್ರದಿಂದ ಅಂದ್ರೆ ಸ್ವಕ್ಷೇತ್ರಕ್ಕೆ ಬರ್ತಾನೆ. ರಾಶಾಧಿಪತಿ ಅಂದ್ರೆ ಸ್ವಕ್ಷೇತ್ರಕ್ಕೆ ಬಂದು ನಿಮ್ಮ ರಾಶಾಧಿಪತಿಗೆ ಸ್ವಕ್ಷೇತ್ರನಾಗ್ತಕ್ಕಂಥದ್ದು. ಅಂದ್ರೆ ನಿಮಗೆ ಏನೆಲ್ಲ ಶುಭ ಫಲಗಳು ದೊರೀತಾವ, ಏನೆಲ್ಲ ಆನಂದಗಳಾಗ್ತವ. ಗುರುವಿನಿಂದ ದೊಡ್ಡ ಬಲ, ಶನಿಯಿಂದ ದೊಡ್ಡ ಬಲ, ಶನಿ ಕಾಟ ಇರುವುದಿಲ್ಲ, ರಾಹುಕೇತುಗಳ ಬದಲಾವಣೆ, ತುಂಬಾ ತುಂಬಾ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಖುಷಿಯನ್ನ ಕಾಣುವಂಥದ್ದು ನಿಮ್ಮ ಜೀವನದಲ್ಲಿ ರೂಪಿಸಿಕೊಳ್ತೀರಾ ಅಂತಕ್ಕಂಥದ್ದು. ಏನ್ ಗುರುಗಳೇ ಇಷ್ಟೊಂದು ಸಂತೋಷವಾಗಿ ಹೇಳ್ತಾ ಇದ್ದೀರಿ ಅಂತಂದ್ರೆ, ಅಷ್ಟದ ನಿಮ್ ಜೀವನದಲ್ಲಿ ನೋಡಿ. ಒಂದು ಉದಾಹರಣೆ ಕೊಡ್ತೀನಿ, ಏನಾಗ್ತದ ನಿಮ್ ಜೀವನದಲ್ಲಿ ಅಂತಂದ್ರೆ, ಬೆಳಗ್ಗೆ ನೀವೇ ನ್ಯೂಸ್ ಪೇಪರ್ ತಗೊಂತೀರಾ. ಬೆಳಗ್ಗೆ ನ್ಯೂಸ್ ಪೇಪರ್ 10 ರೂಪಾಯಿಗೆ ಒಂದು 5 ರೂಪಾಯಿಗೆ ಒಂದು ನ್ಯೂಸ್ ಪೇಪರ್ ತಗೊಂತೀರಾ. ಬೆಳಗ್ಗೆ ನ್ಯೂಸ್ ಪೇಪರ್ 10 ರೂಪಾಯಿಗೆ ತಗೊಂಡು ಸಂಜೆ ಅದೇ 10 ರೂಪಾಯಿನ ನ್ಯೂಸ್ ಪೇಪರ್ ಏನ್ ಮಾಡ್ತೀರಾ ನೀವು? ಒಂದು ಅಂಗಡಿಗೋ ವ್ಯಾಪಾರಕ್ಕೆ ಕೊಡ್ತೀರಾ, ಅಂದ್ರೆ ಮಾರ್ತೀರಾ. ಮಾರಿದಾಗ ಬೆಳಗ್ಗೆ ತಗೊಂಡಿರ್ತಕ್ಕಂತ 10 ರೂಪಾಯಿ ನ್ಯೂಸ್ ಪೇಪರ್ ಅನ್ನ
ಸಂಜೆ 10 ರೂಪಾಯಿ ಕೆಜಿಗೆ ಮಾರಕ್ ಕೊಡ್ತೀರಾ. ನೋಡಿ ಎಷ್ಟು ವ್ಯತ್ಯಾಸ ಅದ. ಇಲ್ಲಿ ವಸ್ತು ಅಮೂಲ್ಯವಾದದ್ದಲ್ಲ, ಸಮಯ ಅಮೂಲ್ಯವಾದದ್ದು ಅಂತಕ್ಕಂಥದ್ದು ಬಹಳ ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಜೀವನದಲ್ಲಿ ಎಷ್ಟು ಸಮಯಗಳನ್ನ ಉಪಯೋಗಗಳನ್ನ ಮಾಡ್ಕೊಂತೀರಾ ನೀವು, ತುಂಬಾ ಅದ್ಭುತವಾಗಿರ್ತಕ್ಕಂಥ ಏನೆಲ್ಲ ಶುಭ ಫಲಗಳು ಹೇಳ್ತಾವ ಅಂತಂದ್ರೆ ಶುಭ ಫಲಗಳನ್ನ ನೋಡೋಣ. ಬಂಗಾರ ಲೇಪನ ಮಾಡ್ತಕ್ಕಂಥವ್ರು, ಬಂಗಾರದ ಲೋಹ ತಾಮ್ರಗಳನ್ನ ಅಂತಂದ್ರೆ ಮಾರಾಟ ಮಾಡ್ತಕ್ಕಂಥವ್ರಿಗೆ ತುಂಬಾ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನ ಕಾಣುವಂಥದ್ದು. ಸೀರಿಯಲ್ ಸೆಟ್ ಆಗ್ಲಿ, ಮತ್ತೆ ಪೆಂಡಲ್ ಗಳನ್ನ ಹಾಕುವಂಥದ್ದು, ಈ ಪೆಂಡಲ್ ಶಾಮಿಯನ್ ಹಾಕ್ತಾರಲ್ಲ, ಈ ಶಾಮಿಯನ್ ಹಾಕುವಂತವ್ರು ಎಲ್ಲವರಿಗೂ ಸಹಿತ ಒಳ್ಳೆಯ ಶುಭ ಫಲಗಳನ್ನ ದೊರೆಯುವಂಥದ್ದು. ನಟರಾಗಿರ್ತಕ್ಕಂಥದ್ದು, ಡಿಸೈನ್ ಆಗಿರ್ತಕ್ಕಂಥದ್ದು, ಫ್ಯಾನ್ಸಿ ಸ್ಟೋರ್ ಗಳಾಗಿರ್ತಕ್ಕಂಥದ್ದು, ಇವೆಲ್ಲವೂ ಸಹಿತ ತುಲಾ ರಾಶಿಯವರಿಗೆ ಅತ್ಯಂತ ಶುಭ ಫಲಗಳನ್ನ ಕಾಣುವಂತದ್ದಾಗಿರ್ತಕ್ಕಂಥದ್ದು. ಮತ್ತೆ ವ್ಯಕ್ತಿಗಳಿಗೆ ಏನೇ ಒಂದು ವ್ಯಾಪಾರಗಳನ್ನ ಮಾಡಿ ಅಭಿವೃದ್ಧಿಯನ್ನ, ಸುಖ ಜೀವನವನ್ನ ಕಾಣುವಂಥದ್ದು ತುಲಾ ರಾಶಿಯವರಿಗೆ ಆಗಿರ್ತಕ್ಕಂಥದ್ದು. ಮತ್ತೆ ನಿಮಗೆ ಏನೆಲ್ಲ ಇಷ್ಟೆಲ್ಲ ಶುಭ ಫಲಗಳು ಯಾಕೆ ದೊರೀತಾ ಇದಾವ ಅಂತಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಮತ್ತು ಅದೃಷ್ಟಾಧಿಪತಿ ಸಪ್ತಮ ಸ್ಥಾನದಲ್ಲೇ ಇದ್ದಾನೆ. ಇಷ್ಟೆಲ್ಲ ಇದ್ರೂ ಸಹಿತ ನಿಮಗೆ ಶುಭ ಫಲಗಳನ್ನ ಕೊಟ್ಟು ಹೋಗ್ತಕ್ಕಂಥದ್ದು. ಅಂದ್ರೆ ದ್ವಿತೀಯ ಸ್ಥಾನದಲ್ಲಿ ಸಪ್ತಮಾಧಿಪತಿ, ಅಂದ್ರೆ ದ್ವಿತೀಯ ಸ್ಥಾನ ಸಪ್ತಮಾಧಿಪತಿ ಅಂದ್ರೆ ಧನಸ್ಥಾನ ಮತ್ತು ಕುಟುಂಬ ಸ್ಥಾನ. ಮತ್ತೆ ಕುಟುಂಬ ಸ್ಥಾನ ವಾಕ್ಸಿದ್ಧಿ ಆಗಿರ್ತಕ್ಕಂಥದ್ದು, ವಿದ್ಯಾಭ್ಯಾಸ ಆಗಿರ್ತಕ್ಕಂಥದ್ದು, ವಿವಾಹ ಸ್ಥಾನಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಕುಜ ಲಾಭಕ್ಕೆ ಅಂದ್ರೆ ಲಾಭ ಸ್ಥಾನಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಅಂದ್ರೆ ಏಕಾದಶಕ್ಕೆ ಅಂದ್ರೆ 11ನೇ ಮನೆಯಿಂದ 6ನೇ ಮನೆಗೆ ಅಂದ್ರೆ ಏನಾಗ್ತದಂದ್ರ 11ನೇ ಮನೆ 6ನೇ ಮನೆ ಆಗ್ಲಿ, 6ನೇ ಮನೆಯಿಂದ 8ನೇ ಮನೆಗಳಾಗ್ಲಿ ಶುಭ ಫಲಗಳನ್ನ ಕೊಟ್ಟು, ಅದೇ ರೀತಿಯಾಗಿ ನಿಮ್ಗೆ ಇನ್ನೂ ಒಂದ್ ಏನಂತಂದ್ರ ಯಾರಾದ್ರೂ ದುಡ್ಡು ಕೊಟ್ಟಿರ್ತಾರಲ್ಲ, ದುಡ್ಡು ವಾಪಸ್ ಸಿಗುವಂತದ್ದು ಇದೇ ತಿಂಗಳಲ್ಲಿ ಆಗುವಂತದ್ದು. ಮತ್ತೆ ದುಡ್ಡು ಸೇರಿ ಕುಟುಂಬದಲ್ಲಿ ನೆಮ್ಮದಿಯನ್ನ ಕಾಣುವಂತವ್ರು ನೀವರಾಗ್ತೀರಾ. ನಿಮ್ಮ ಮಾತಿಗೆ ವ್ಯಾಲ್ಯೂ ಬರ್ತದ. ವಿದ್ಯಾರ್ಥಿಗಳ ಜೀವನದಲ್ಲಿ ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಬರೋದಿಲ್ಲ, ಒಳ್ಳೆಯ ವಿದ್ಯಾಭ್ಯಾಸವನ್ನ ಕಂಡುಕೊಳ್ತೀರಾ. ನಿಮ್ಮ ಜೊತೆಗಿರ್ತಕ್ಕಂತಹ ಸ್ನೇಹಿತರಾಗ್ಲಿ ಒಳ್ಳೆಯ ಸ್ನೇಹಿತರನ್ನ ಮಾಡ್ಕೊಳ್ತೀರಾ. ವಿವಾಹಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಏನಾದ್ರೂ ಡೈವರ್ಸ್ ಕೇಸ್ಗಳಾಗ್ತಾ ಇದ್ರೆ ಅವೆಲ್ಲವೂ ಸಹಿತ ಒಳ್ಳೆಯ ಅಭಿವೃದ್ಧಿಯತ ಜೀವನವನ್ನ ಸಾಗಿಸ್ಕೊಳ್ತೀರಾ. ಮತ್ತೆ ನಿಮಗೆ ಇನ್ನೇನು ಶುಭ ಕಾರ್ಯಗಳ ಈ ತಿಂಗಳಲ್ಲಿ ತುಂಬಾ ಜಾಸ್ತಿಗಳಾಗುವಂಥದ್ದು. ಪಂಚಮಾಧಿಪತಿ ಅಂತಂದ್ರೆ ಪೂರ್ವ ಪುಣ್ಯಕ್ಕೆ ಸಂತಾನ ಫಲಗಳನ್ನ ಕೊಡುವಂತದ್ದಾಗಿರ್ತಕ್ಕಂಥದ್ದು. ಪಂಚಮ ಶನಿ ದೂರವಾಗಿ, ಪಂಚಮ ಶನಿ 6ನೇ ಮನೆ, ಅವನು 6ನೇ ಮನೆಗೆ ಬಂದು ಕೂತ್ಕೊಳ್ತಾನೆ. ಸಂತಾನಕ್ಕೆ ಸಂತಾನ ಏನೋ ಓಕೆ ಆಗಿರ್ತಕ್ಕಂಥದ್ದು, ಏನು ತೊಂದರೆ ಇಲ್ಲ. ಅಂದ್ರೆ ಸ್ವಲ್ಪ ಹಣದಲ್ಲಿ ಖರ್ಚಾದ್ರೂ ಸಹಿತ ತುಂಬಾ ದುಡ್ಡುಗಳನ್ನ ಈ ತಿಂಗಳಲ್ಲಿ ಮಾಡ್ತೀರಾ ಅಂತಕ್ಕಂಥದ್ದು. ಯಾಕಂದ್ರೆ ಎಲ್ಲವನ್ನ ಈ ತಿಂಗಳಲ್ಲಿ ತುಂಬಾ ಸಿದ್ಧಿಪಡಿಸ್ಕೊಳ್ತೀರಾ. ಒಟ್ಟಾರಾಗಿ ಹೇಳ್ಬೇಕಂದ್ರೆ ತುಲಾ ರಾಶಿಯವರಿಗೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಅಭಿವೃದ್ಧಿ ಈ ಅಭಿವೃದ್ಧಿ ಕಾಣುವಲ್ಲಿ ಎಷ್ಟು ಸಂತೋಷವಾಗಿ ಇರ್ತಾರೆ ಅಂತಂದ್ರೆ ನಾನ್ ಹೇಳೋದು ಬೇಡ, ಈ ವಿಡಿಯೋ ಮುಖಾಂತರವಾಗಿ ನಿಮ್ಗೆ ಗೊತ್ತಾಗ್ತದ. ಈ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಎಷ್ಟು ಸಂತೋಷವಾಗಿ, ನನಗೆ ತುಂಬಾ ಖುಷಿ ಆಗ್ತಾ ಇದೆ ಹೇಳಕ್ಕೆ. ಅಷ್ಟು ನಿಮಗಿನ್ನಷ್ಟು ಸಂತೋಷವಾಗಿ ಖುಷಿ ಆಗಂಗಿಲ್ಲ. ತುಂಬಾ ಖುಷಿಯಾಗಿ ಜೀವನವನ್ನ ಕಟ್ಕೊಳ್ತೀರಾ ಅಂತಕ್ಕಂಥದ್ದನ್ನ ಮಾತನ್ನ ಹೇಳಿ, ಯಾರಾದ್ರೂ ಜಾಯಿನ್ ಆಗಿಲ್ಲ ಅಂದ್ರೆ ಕೆಳಗಡೆ ಜಾಯಿನ್ ಬಟನ್ ಇದೆ, ಜಾಯಿನ್ ಆಗಿ. ಮತ್ತೆ ಫಸ್ಟ್ ಟೈಮ್ ಯೂಟ್ಯೂಬ್ ಚಾನಲ್ ಅನ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋ ಮುಖಾಂತರವಾಗಿ ನಿಮಗೆ ಯಾವ ರಾಶಿಯನ್ನ ತಿಳಿಸ್ಕೊಡ್ಬೇಕಂತಕ್ಕಂಥದ್ದನ್ನ ಕಮೆಂಟ್ ಮೂಲಕ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಯಾವ ರಾಶಿ ಹೇಳ್ಬೇಕನ್ನೋದನ್ನ ನೀವ್ ಹೇಳಿದ್ರೆ ನಾ ರಾಶಿಯನ್ನ ಓದ್ಕೊಂಡು ಸ್ಟಡಿ ಮಾಡ್ಕೊಂಡು ಮತ್ತೆ ಮುಂದಿನ ರಾಶಿಯನ್ನ ನಿಮ್ಗೆ ಹೇಳ್ತೀನಿ ಅಂತಕ್ಕಂಥ ಮಾತನ್ನ ಹೇಳಿ ಎಲ್ಲರಿಗೂ ಒಳ್ಳೇದಾಗ್ಲಿ. ಶುಭಂ ಭೂಯಾತ್. ನಮಸ್ಕಾರಗಳು. ಸರ್ವೇ ಜನಾಃ ಸುಖಿನೋ ಭವಂತು.